ರಾಜ್ಯದಲ್ಲಿ ಶುರುವಾಗಿದ್ದ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಲಾಗಿದೆ. ಪಂಚರಾಜ್ಯ ಚುನಾವಣೆಗಳವರೆಗೆ ಯಾವುದೇ ಬದಲಾವಣೆ ಇಲ್ಲ. ಬದಲಾವಣೆ ವಿಚಾರದಲ್ಲಿ ಗಟ್ಟಿ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಟೈಮ್ನಲ್ಲಿ ಕೈ ಹಾಕಿಬಿಟ್ರೆ ಮತ್ತೆ ಅಲ್ಲಿ ಹೊಡೆತ ಕೊಡಬಹುದು ಅನ್ನುವಂಥ ಭಯ ಕೂಡ ಹೈಕಮಾಂಡ್ ಕಾಣ್ತಾ ಇದೆ. ಬಿಹಾರ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಬದಲಾವಣೆಯ ಗಾಳಿ ಜೋರಾಗಿ ಬೀಸಿತ್ತು. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತೂ ಸಂಕ್ರಾಂತಿನೂ ಮುಗೀತು. ಈಗ ಯಾವ ಕ್ರಾಂತಿನೂ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆ ಸುಮ್ಮನೆ ಅಪಾಯವನ್ನು ಮೇಲೆ ಕೇಳ್ಕೊಳ್ಳೋದು ಅಂತೇಳಿ ರಾಜ್ಯದಲ್ಲಿ ಯಥಾಸ್ಥಿತಿ ವರಿಷ್ಠರ ನಿರ್ಧಾರ ಮುಂದುವರಿಯುತ್ತೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ರಾಹುಲ್ ಗಾಂಧಿ ಅವರ ನಿರ್ಧಾರಕ್ಕೆ ಕಾರಣಗಳು ಏನು, ಯಾಕೆ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನೋಡೋದಾದರೆ, ನಾಯಕತ್ವ ಬದಲಾವಣೆ ನಂತರದ ಅಪಾಯಗಳ ಬಗ್ಗೆ ಅವರಿಗೆ ಸಹಜವಾಗಿ ಮಾಹಿತಿ ಹೋಗಿರುತ್ತೆ. ಅದರಲ್ಲೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಎಲ್ಲ ಆಗುಹೋಗುಗಳ ಬಗ್ಗೆ ಗೊತ್ತಿದೆ, ಅವರಿಗೆ ಪರಿಣಾಮಗಳ ಬಗ್ಗೆ ಅರಿವಿದೆ, ಅವರು ಕೂಡ ಹೇಳಿರ್ತಾರೆ. ರಾಜ್ಯದಿಂದ ಹಲವು ಮಾಹಿತಿಯನ್ನು ಹೈಕಮಾಂಡ್ ಈಗಾಗಲೇ ತಮ್ಮದೇ ಮೂಲಗಳಿಂದ ಈಗ ತೆಗೆದುಕೊಂಡಿದೆ. AICC ತಂಡ ಕಳಿಸಿ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಆ ಮಾಹಿತಿ ಆಧಾರದ ಮೇಲೆಯೇ ಬದಲಾವಣೆ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಅಂದರೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ, ಅದರಲ್ಲಿ ಅಭಿಪ್ರಾಯ ಸಂಗ್ರಹ ಆಗಿದೆ. ಈಗ ಬದಲಾವಣೆ ಆಗಿಬಿಟ್ರೆ ಏನು ಪರಿಣಾಮಗಳಾಗ್ಬೋದು ಅಂತ. ಹಾಗಾಗಿಯೇ ಸದ್ಯಕ್ಕೆ ಅದಕ್ಕೆ ಫುಲ್ ಸ್ಟಾಪನ್ನು ಹಾಕಿದ್ದಾರೆ. DKಶಿ ಪದೇ ಪದೇ ಒತ್ತಡ ಹಾಕಿದರೂ ಕೂಡ ಅದಕ್ಕೆ ರಾಹುಲ್ ಗಾಂಧಿ ಅವರು ಕಿವಿಗೊಡ್ತಾ ಇಲ್ಲ, ಅವರಿಗೆ ಟೈಮು ಕೊಡ್ತಾ ಇಲ್ಲ. ಸರ್ಕಾರನೂ ಉಳಿಬೇಕು, ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿನೇ DKಶಿ ಭೇಟಿಗೆ ರಾಹುಲ್ ಅವಕಾಶವನ್ನು ಕೊಡ್ತಾನೆ ಇಲ್ಲ. ಏನಾದರೂ ಅವಕಾಶ ಕೊಟ್ಟರೆ ಮತ್ತೆ ಭರವಸೆ ಕೊಡಬೇಕಾಗತ್ತಲ್ವಾ, ಹಾಗಾಗಿ ಮತ್ತೆ ಯಾಕೆ ಸಿಕ್ಕಾಕೊಳ್ಳೋದು ಅಂತ. ಭೇಟಿಯನ್ನೇ ಮಾಡದಿದ್ದರೆ ಅದು ಮಾತುಕತೆನೇ ಬರೋದಿಲ್ಲ, ಪ್ರಸ್ತಾವನೆ ಇರೋದಿಲ್ಲ ಅನ್ನುವಂಥ ಲೆಕ್ಕಾಚಾರ. DKಶಿ 3 ದಿನ ಇದ್ದರೂ ಕೂಡ ಭೇಟಿಗೆ ರಾಹುಲ್ ಗಾಂಧಿಯವರು ಅವಕಾಶವನ್ನು ಕೊಟ್ಟೇ ಇಲ್ಲ. ಅವರು ದಾವೂಸ್ ಹೋಗಬೇಕಾಗಿತ್ತು ಅವತ್ತು, ಅದನ್ನ ರದ್ದು ಮಾಡಿ ಬೀದರ್ನಿಂದ ಡೈರೆಕ್ಟ್ ಡೆಲ್ಲಿಗೆ ಹೋಗ್ತಾರೆ DK ಶಿವಕುಮಾರ್ ಅವರು. ಆಗಲೂ ಕೂಡ ಅವ್ರಿಗೆ ಸಮಯಾವಕಾಶವನ್ನು ರಾಹುಲ್ ಗಾಂಧಿಯವರು ಕೊಡೋದಿಲ್ಲ. ಇಲ್ಲೇ ನಮಗೆ ಕನ್ಫರ್ಮ್ ಆಗ್ತಾ ಇದೆ ಅಥವಾ ಸೂಚನೆಗಳು ಸಿಕ್ತು, ಹೈಕಮಾಂಡ್ಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ಅವರೇ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ ಅನ್ನೋದು.